ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಸ್ಟೇಡಿಯಂ ಹೊರಗೆ ಕಾರ್ ನಿಲ್ಲಿಸಿದ್ರು ಅಡ್ಡಾದಿಡ್ಡಿ. ಸ್ವಲ್ಪ ಸೈಡ್ ನಿಲ್ಸಮ್ಮ ಅಂದಿದ್ದಕ್ಕೆ ಪೊಲೀಸರ ಮೇಲೆ ಕಿಡಿಕಿಡಿ. ಅಧಿಕಾರಿಗಳ ಜೊತೆ ವೆಂಕಟೇಶ್ ಪ್ರಸಾದ್ ದಂಪತಿ ಜಟಾಪಟಿ. ಜೋರಾಗಿ ನಡೆಯುತ್ತಿದೆ ಮೀಟರ್ ಬಡ್ಡಿ ವ್ಯವಹಾರ. ಹಣ ವಾಪಸ್ ಕೊಡಲಾಗದೆ ಬೀದಿಗೆ ಬೀಳ್ತಿದ್ದಾನೆ ಸಾಲಗಾರ. ಇನ್ನಷ್ಟು ಚುರುಕಾಗಬೇಕಿದೆ ಪೊಲೀಸರು. ಮೂರು ತಿಂಗಳ ಹಿಂದಷ್ಟೇ ಶುರುವಾಗಿತ್ತು ದಾಂಪತ್ಯ. ಅದೇಕೋ ಹೆಂಡತಿ ಅಂದ್ರೆ ಇವನಿಗೆ ಅಪತ್ಯ. ಪತ್ನಿ ಬಿಟ್ಟು ಓಡಿ ಹೋದ ತಪ್ಪಿಗೆ ಆಯ್ತು ಕಪಾಳ ಮೋಕ್ಷ. ಬೇಸಿಗೆ ರಜೆ ಕಳೆಯಲು ಅಜ್ಜಿ ಮನೆಗೆ ಬಂದ. ಆಟವಾಡಲು ಹೋದವನು ನಾಪತ್ತೆಯಾದ. ಮಗನಿಗಾಗಿ ಬೀದಿ ಬೀದಿ ಅಲಿತಿದ್ದಾಳೆ ತಾಯಿ. ಜೋರಾಗಿದೆ ಮಧ್ಯವರ್ತಿಗಳ ಹಾವಳಿ. ತರಕಾರಿ ಬೆಲೆ ಕೆಜಿಗೆ 100 ರೂಪಾಯಿ. ಗ್ರಾಹಕರು ಬಿಡುತ್ತಿದ್ದಾರೆ ಬಾಯಿ ಬಾಯಿ. ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ವಿವಾದಕ್ಕೆ ಸಿಲುಕಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ರಂಪಾಟ ನಡೆಸಿದ ಪತ್ನಿಯನ್ನ ಸಮರ್ಥಿಸಿಕೊಳ್ಳುವ ಮೂಲಕ ಅವರು ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ಸಂಬಂಧ ನಗರ ಪೊಲೀಸ್ ಆಯುಕ್ತರಿಗೆ ವರದಿ ಸಲ್ಲಿಕೆಯಾಗಿದೆ. ನಿನ್ನೆ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಗೆದ್ದ ಖುಷಿಯಲ್ಲಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಬಾಣ ಬಿರುಸುಗಳ ಆರ್ಭಟ ಜೋರಾಗಿತ್ತು. ಆದರೆ ಸ್ಟೇಡಿಯಂ ಹೊರಗೆ ಪೊಲೀಸರೊಂದಿಗೆ ಮಹಿಳೆಯೊಬ್ಬಳು ಜೋರು ಜಟಾಪಟಿ ನಡೆಸಿದ್ಲು. ಯಾರೋ ಸಾಮಾನ್ಯ ಮಹಿಳೆಯೊಬ್ಬಳು ಗಲಾಟೆ ಮಾಡಿದ್ರೆ ಪೊಲೀಸರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಅಲ್ಲಿ ರಂಪ ರಾಮಾಯಣ ಮಾಡಿದ್ದು ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಪತ್ನಿ ಜಯಂತಿ. ಪಂದ್ಯ ಮುಗಿದ ನಂತರ ವೆಂಕಟೇಶ್ ಪ್ರಸಾದ್ ಪತ್ನಿ ಜಯಂತಿ ತಮ್ಮ ಸ್ನೇಹಿತೆಯರೊಂದಿಗೆ ವಾಹನ ಸಂಚಾರಕ್ಕೆ ತಡೆಯಾಗುವ ರೀತಿಯಲ್ಲಿ ನಿಂತಿದ್ರು. ಇದನ್ನ ಕಬ್ಬನ್ ಪಾರ್ಕ್ ಠಾಣೆಯ ಎಎಸ್ಐ ಆಕ್ಷೇಪಿಸಿದಾಗ ಜಯಂತಿ ಸಲ್ಲದ ಮಾತುಗಳಲ್ಲಿ ಬೈದ್ರು ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಸಾದ್ ಮಧ್ಯ ಪ್ರವೇಶಿಸಿದಾಗ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತು. ಜಗಳ ಬಿಡಿಸಲು ಬಂದ ಹಿರಿಯ ಅಧಿಕಾರಿಗಳ ಮೇಲೆ ವೆಂಕಟೇಶ್ ಪ್ರಸಾದ್ ಹರಿಹಾಯ್ದಿದ್ದಾರೆ. ಈ ಬಗ್ಗೆ ಕೇಂದ್ರ ವಲಯ ಡಿಸಿಪಿ ರವಿಕಾಂತೇಗೌಡರು, ನಗರ ಪೊಲೀಸ್ ಆಯುಕ್ತರು ಮತ್ತು ಐಪಿಎಲ್ ಸಂಘಟಕರಿಗೆ ವರದಿ ಸಲ್ಲಿಸಿದ್ದಾರೆ. ವೆಂಕಟೇಶ್ ಪ್ರಸಾದ್ ದಂಪತಿ ಚಿನ್ನಸ್ವಾಮಿ ಸ್ಟೇಡಿಯಂನ ಭದ್ರತಾ ಕಾಯ್ದೆಗಳನ್ನೆಲ್ಲ ಮುರಿದಿದ್ದಾರೆ ಎಂದು ವರದಿಯಲ್ಲಿ ಆಕ್ಷೇಪಿಸಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ಇದು ಅತ್ಯಂತ ದೊಡ್ಡ ಲೋಪ. ಆ ಲೋಪವನ್ನು ಸರಿ ಮಾಡಲು ಹೋದಂಥ ಮತ್ತು ಕ್ಲಿಯರ್ ಮಾಡೋದಕ್ಕೆ ಹೋದಂಥ ಪೊಲೀಸರ ವಿರುದ್ಧ ಅವರು ಅನುಚಿತವಾದ ನಡವಳಿಕೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಈ ಸಂಬಂಧ ನಾವು ಸಂಬಂಧಪಟ್ಟವರಿಗೆ ಪತ್ರಗಳನ್ನು ಬರೀತಾ ಇದ್ದೇವೆ. ಮತ್ತು ಈ ರೀತಿ ಆಗದಂತೆ ನೋಡ್ಕೊಳ್ಬೇಕು. ಮತ್ತು ಈ ರೀತಿ ಯಾರು ಭದ್ರತಾ ಲೋಪವನ್ನು ಉಂಟು ಮಾಡ್ತಾರೋ ಅವ್ರನ್ನ ಗುರುತಿಸಿ ಅವರನ್ನು ಈ ಭದ್ರತಾ ಎಲ್ಲಿ ಸೂಕ್ಷ್ಮತೆ ಇರ್ತದೋ ಅಲ್ಲಿಂದ ಹೊರಗಡೆ ಕಳಿಸಬೇಕು ಅನ್ನುವ ಒಂದು ಸೂಚನೆಯನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಇತ್ತೀಚೆಗಷ್ಟೇ ಐಎಎಸ್ ಅಧಿಕಾರಿಯೊಬ್ಬರ ಪತ್ನಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಮಹಿಳಾ ಇನ್ಸ್ಪೆಕ್ಟರ್ ಒಬ್ಬರ ಮೇಲೆ ಹಲ್ಲೆ ನಡೆಸಿ ಸುದ್ದಿಯಾಗಿದ್ರು. ಇದೀಗ ಮತ್ತೆ ಅಂಥದ್ದೇ ಘಟನೆ ಮರುಕಳಿಸಿದೆ. ಇಂತಹ ಘಟನೆ ಮರುಕಳಿಸದಂತೆ ಸಂಘಟಕರು ಮುನ್ನೆಚ್ಚರಿಕೆ ಕೈಗೊಳ್ಳಬೇಕಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಮೀಟರ್ ಬಡ್ಡಿ ವ್ಯವಹಾರ ನಡೆಸುವವರ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. ಕಾನೂನು ಗಾಳಿಗೆ ತೂರಿ ಬಡ್ಡಿ ವಸೂಲಿ ಮಾಡ್ತಾ ಬಡವರ ರಕ್ತ ಹೀರ್ತಿದ್ದ ಲೇವಾದೇವಿದಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಲವರನ್ನ ಈಗಾಗಲೇ ಜೈಲಿಗಟ್ಟಲಾಗಿದೆ. ಆದರೂ ಬಡ್ಡಿ ವಸೂಲಿ ಮಾಡೋರು ರಕ್ತ ಬೀಜಾಸುರರಂತೆ ಹುಟ್ಟುಕೊಳ್ತಾನೆ ಇದ್ದಾರೆ. ಬಡ್ಡಿ ಸಾಲ ಇದು ಬಡವರ ಪಾಲಿನ ಕಾಮಧೇನು. ಸಣ್ಣ ಪುಟ್ಟ ಕಷ್ಟಗಳು ಎದುರಾದಾಗ ಜನ ಅಲ್ಲಿ ಇಲ್ಲಿ ಬಡ್ಡಿ ಸಾಲ ತಗೊಳ್ಳೋದು ಸಾಮಾನ್ಯ. ಆದರೆ ಒಂದ್ಸಲ ಸಾಲ ತಗೊಂಡ್ಬಿಟ್ರೆ ಬಡ್ಡಿ ಕಟ್ಟಿ ಕಟ್ಟಿ ಕಂಗಾಲಾಗೋರು ಅನೇಕರು. ಕೊಟ್ಟ ಕಿಲುಬು ಕಾಸಿನ ಸಾಲಕ್ಕೆ ಬಡ್ಡಿ, ಚಕ್ರಬಡ್ಡಿ, ಮೀಟರ್ ಬಡ್ಡಿ, ಸುಸ್ತಿ ಬಡ್ಡಿ ಅಂತ ಲೆಕ್ಕ ಹೇಳಿ
ಸಾಲ ತಗೊಂಡವರ ರಕ್ತ ಹೀರುವ ಫೈನಾನ್ಷಿಯರ್ಗಳಿಗೆ ಲೆಕ್ಕನೇ ಇಲ್ಲ. ಅಂಥವರ ವಿರುದ್ಧ ಬೆಂಗಳೂರು ಪೊಲೀಸರು ಚಾಟಿ ಬೀಸಿದ್ದಾರೆ. ಅನಧಿಕೃತವಾಗಿ ಮತ್ತು ಕಾನೂನು ಬಾಹಿರವಾಗಿ ಜನರಿಗೆ, ಸಾರ್ವಜನಿಕರಿಗೆ, ಅದರಲ್ಲೂ ಯಾರು ಈ ಹಣದ ಅವಶ್ಯಕತೆಯಲ್ಲಿರ್ತಾರೆ ಅಂಥವರಿಗೆ ಸಾಲವನ್ನು ನೀಡಿ ಅವರಿಂದ ದೊಡ್ಡ ಪ್ರಮಾಣದ ಎಕ್ಸಾಬಿಟೆಂಟ್ ಇಂಟ್ರೆಸ್ಟನ್ನು ಕೇಳ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ವಿವಿಧ ಮೊತ್ತದ ಖಾಲಿ ಚೆಕ್ಗಳು, ಸ್ಟಾಂಪ್ ಪೇಪರ್ಗಳು, ಲೆಕ್ಕ ಪುಸ್ತಕಗಳು ಮತ್ತಿತರ ದಾಖಲೆಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಲೇವಾದೇವಿ ವ್ಯವಹಾರ ಅನ್ನೋದು ಕಾನೂನು ಪ್ರಕಾರವೇ ನಡೆಯೋ ವ್ಯವಹಾರ. ಆದರೆ ಕಾನೂನು ಪ್ರಕಾರ ಫೈನಾನ್ಸ್ ವ್ಯವಹಾರ ನಡೆಸುವವರು ಬಾಯಿಗೆ ಬಂದಂತೆ ಬಡ್ಡಿ ವಸೂಲು ಮಾಡೋ ಹಾಗಿಲ್ಲ, ಬಲವಂತದ ಸಾಲ ವಸೂಲಿ ಮಾಡೋ ಹಾಗಿಲ್ಲ. ಆದರೆ ಈ ಕಾನೂನುಗಳನ್ನೆಲ್ಲ ಗಾಳಿಗೆ ತೂರುವ ಬಡ್ಡಿ ಕುಳಗಳು ತಮ್ಮದೇ ಆದ ಕಾನೂನುಗಳನ್ನು ರೂಪಿಸ್ಕೊಂಡಿರ್ತಾರೆ. ಸರ್ಕಾರ ನಿಗದಿಪಡಿಸಿದ್ದಂಥ ಬಡ್ಡಿ ಕಂತನ್ನು ಜಾಸ್ತಿ ಬಡ್ಡಿ ವಸೂಲು ಮಾಡಿದರೆ, ಆ ಬಡ್ಡಿಯನ್ನು ದಿನಕ್ಕಾಗಲಿ, ವಾರಕ್ಕಾಗಲಿ, ತಿಂಗಳಿಗಾಗಲಿ ವಸೂಲು ಮಾಡಿದರೆ ಅದು ಒಂದು ಈ ಕಾಯ್ದೆ ಅನ್ವಯ ಅಪರಾಧವಾಗುತ್ತೆ. ಈ ಅಪರಾಧಕ್ಕೆ 3 ವರ್ಷಗಳ ಕಾಲ ಶಿಕ್ಷೆ ಆಗಬಹುದು ಮತ್ತು 30,000 ತನಕನೂ ದಂಡ ವಿಧಿಸಬಹುದಾಗಿದೆ. ಹೀಗೆ ಲೇವಾದೇವಿ ವ್ಯವಹಾರಕ್ಕೆ ಸಾಕಷ್ಟು ಕಾನೂನುಗಳಿದ್ರೂ ಅವನ್ನೆಲ್ಲ ಮರೆತು ಸಾಲಗಾರರ ಪ್ರಾಣ ಹಿಂಡುವ ಹಲವರು ಈಗಾಗಲೇ ಜೈಲು ಕಂಡಿದ್ದಾರೆ. ಹೀಗೆ ಅಕ್ರಮ ಬಡ್ಡಿ ವ್ಯವಹಾರ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗ್ತಾ ಇದ್ರೂ ಈ ದಂಧೆ ನಡೀತಾನೇ ಇದೆ. ಬಡ್ಡಿ ಹಣ ಕಟ್ಟಿ ಕಟ್ಟಿ ಬೀದಿಗೆ ಬಂದ ಕುಟುಂಬಗಳಿಗೆ ಲೆಕ್ಕನೇ ಇಲ್ಲ ಬಿಡಿ. ದುಡ್ಡು ಕೊಡೋದು ತಡ ಆದರೆ ಮನೆ ತನಕ ಬರೋ ರೋಡಿಗಳು ಕೈಗೆ ಸಿಕ್ಕಿದ್ದನ್ನ ಹೊತ್ತೊಯ್ತಾರೆ. ಮನೆ ಮಂದಿ ಜೊತೆ, ಹೆಣ್ಣು ಮಕ್ಕಳ ಜೊತೆ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ. ಇದೆಲ್ಲದರ ವಿರುದ್ಧ ಕಾನೂನಿನ ಪ್ರಕಾರ ಧ್ವನಿ ಎತ್ತಬಹುದು ಎಂಬುದು ಅನೇಕರಿಗೆ ಗೊತ್ತೇ ಇಲ್ಲ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಪ್ರೀತಿಸಿ ಮದುವೆ ಆದಮೇಲೆ ನೆಟ್ಟಿಗೆ ಸಂಸಾರ ಮಾಡಬೇಕು ತಾನೆ. ಆದರೆ ಇಲ್ಲೊಬ್ಬ ಭೂಪ 3 ತಿಂಗಳಿಗೆ ಹೆಂಡತಿಯನ್ನ ಬಿಟ್ಟು ಓಡ್ ಹೋಗಿದ್ದ. ಕೊನೆಗೂ ಇವತ್ತು ಗ್ರಾಮಸ್ಥರ ಕೈಗೆ ಸಿಕ್ಕಿ ಬಿದ್ದವನಿಗೆ ಸಿಕ್ಕಿದ್ದು ಹಿಗ್ಗಾಮುಗ್ಗ ಗೋಸ. ಹೀಗೆ ಕಪಾಳ ಮೋಕ್ಷ ಮಾಡಿಸ್ಕೊಳ್ತಾ ಇರೋ ಈ ಯುವಕನ ಹೆಸರು ಬಾಲರಾಜ್. ಹೊಸಕೋಟೆ ತಾಲೂಕಿನ ನಾರಾಯಣಕೆರೆ ನಿವಾಸಿ. 3 ತಿಂಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಮಧುಮಗ. ಹೆಂಡತಿ ಜೊತೆ ಸಂಸಾರ ಮಾಡಬೇಕಿದ್ದ ಈ ಭೂಪ ಕಟ್ಕೊಂಡವಳನ್ನೇ ಬಿಟ್ಟು ಓಡ್ ಹೋಗಿದ್ದ. ಅದರ ಫಲವೇ ಈ ಕಪಾಳ ಮೋಕ್ಷ. ಕೆಲಸಕ್ಕಾಗಿ ಆನೇಕಲ್ನಲ್ಲಿರೋ ತನ್ನ ಅಕ್ಕನ ಮನೆಗೆ ಬಂದು ನೆಲೆಸಿದ್ದ ಬಾಲರಾಜ್ನಿಗೆ ಪರಿಚಯವಾಗಿದ್ದೇ ಕುವೆಂಪು ನಗರದ ನಿವಾಸಿ ರಾಜೇಶ್ವರಿ. ಪ್ರೀತಿಯ ಬಲೆಗೆ ಸಿಲುಕಿದ ಇಬ್ರು ಓಡ್ ಹೋಗಿ ಮದುವೆ ಆಗ್ಬಿಟ್ರು. ಆದ್ರೆ ತಂದೆ ತಾಯಿ ಬೆದರಿಕೆಗೆ ಹೆದರಿದ ಬಾಲರಾಜ್ ಹೆಂಡತಿಯನ್ನ ತವರು ಮನೆಗೆ ಬಿಟ್ಟು ಪರಾರಿಯಾಗ್ಬಿಟ್ಟಿದ್ದ. ಬೆಂಗಳೂರು ಕರ್ಕೊ ಹೋಗಿದ್ದು ಸರ್. ಅಲ್ಲೇ ಬೆಂಗಳೂರು ಫ್ರೆಂಡ್ ಮನೆಗೆ. ಆಮೇಲೆ ಗುಡ್ನಳ್ಳಿಗೆ ಬಂದ್ರು ಕರ್ಕೊಂಡು. ಓನರು ಮನೆ ಕೊಡ್ಸ ಅಲ್ಲೇ ಇದ್ರಿ. ಆಮೇಲೆ ನಮ್ಮ ಮನೆಯವ್ರು ಬಂದರು. ಆಮೇಲೆ ನಮ್ಮ ಮನೆಯವ್ರು ಬರಬಾರ್ದು ಅಂತ ಓನರ್ ಹೇಳಿದ್ರು. ಅದ್ರ ಕೋಪಕ್ಕೆ ಹಿಡ್ಬಿಟ್ಟು ಹೋಗಿದ್ದೆ ಸರ್. ಇವತ್ತು ಆನೇಕಲ್ನಲ್ಲಿ ಕಾಣಿಸಿಕೊಂಡ ಬಾಲರಾಜ್ನನ್ನ ಹಿಡಿದ ರಾಜೇಶ್ವರಿ ಪೋಷಕರು ಹಿಗ್ಗಾಮುಗ್ಗ ಗೂಸಾ ಕೊಟ್ಟು ದೇವಸ್ಥಾನದ ಎದುರು ಮತ್ತೆ ಮದುವೆ ಮಾಡಿಸಿದ್ರು. ನೀನು ಹೋಗಿಲ್ಲ ಅಂದರೆ ನಾನು ಇಲ್ಲಿರಲ್ಲ, ನಾನು ಹೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಕಳಿಸ್ಬಿಟ್ರು. ಹೋಗಿ ಯಾರನ್ನ ಕರ್ಕೊಬರ್ತೀಯೋ ಕರ್ಕೊಬೋಗು, ನಿಮ್ಮ ಅಕ್ಕನ ರಾಜನನ್ನ ಅವ್ರನ್ನ ಕರ್ಕೊಬರ್ತೀಯೋ ಕರ್ಕೊಬೋಗು ಅಂತ ಕಳಿಸ್ಬಿಟ್ರು. ಒಟ್ನಲ್ಲಿ ಬಾಲರಾಜ್ ರಾಜೇಶ್ವರಿ ಮತ್ತೆ ಒಂದಾಗಿದ್ದಾರೆ. ಯಾರಿಗೂ ಹೆದರದೆ ಹೆಂಡತಿ ಜೊತೆ ಜೀವನ ಮಾಡ್ತೀನಿ ಅಂತಿದ್ದಾನೆ. ಕೆನ್ನೆಗೆ ಏಟು ಬೀಳೋಕೆ ಮುಂಚೆಯೇ ಬುದ್ಧಿ ಬಂದಿದ್ರೆ ಚೆನ್ನಾಗಿತ್ತಲ್ವಾ? ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಆನೇಕಲ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.